Happy morning, sir. Morning, all of you. Excellent morning. Happy Happy morning, morning. sir. Happy morning, sir. Happy morning, sir. Good morning, sir. Happy morning, sir. Happy morning, Gurugade. Happy morning, sir. 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 Right. Happy morning, sir. Ready, all of you? Happy morning once again. Welcome for this wonderful 5 days. 5 days na ಒಂದು ಸಹಜ ಧ್ಯಾನ ಮೆಡಿಟೇಷನ್ ಚಾಲೆಂಜ್. ಸೊ ಯಾರೆಲ್ಲ 140 ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ, ಐ ರಿಯಲಿ ಅಪ್ರಿಶಿಯೇಟ್. ಬಟ್ ಇಟ್ ಈಸ್ ನಾಟ್ ಫಸ್ಟ್ ಡೇ ಅಟೆಂಡ್ ಮಾಡೋಂತಲ್ಲ, 5 ದಿನ ನೀವು ಅಟೆಂಡ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಕಲಿಬೇಕು ಮೆಡಿಟೇಷನ್, ರೈಟ್? ಐ ನೋ ಸಾಕಷ್ಟು ಜನ ಆಲ್ರೆಡಿ ಮೆಡಿಟೇಷನ್ ಮಾಡ್ತಿರ್ತೀರಾ, ಕಲ್ತಿರ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಈ 5 ಡೇಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಆಳವಾಗಿ ಕಲಿಯೋಣ, ಇನ್ನ ಡಿಫರೆಂಟ್ ಆಗಿ ಕಲಿಯೋಣ. ವಿಲ್ ಲರ್ನ್ ಮೆಡಿಟೇಷನ್ ಬಗ್ಗೆ, ಬ್ರೀದಿಂಗ್ ಬಗ್ಗೆ, ಚಾಂಟಿಂಗ್ ಬಗ್ಗೆ ಅಂಡ್ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ವಿಲ್ ಲರ್ನ್. ಸರಿನಾ? ಸೊ ಎಷ್ಟು ಜನ 5 ದಿನ ಚಾಲೆಂಜ್ ತಗೊಳ್ತೀರಾ, ಅಟೆಂಡ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ? ಹೌ ಮೆನಿ ಆಫ್ ಯು ರೆಡಿ? Yes, sir. Yes, sir. Yes, sir. ಮಾಡ್ತೀವಿ. Yes, sir. ಮಾಡ್ತೀವಿ. Yes, sir. Me, Guruji. Yes, Guruji. ಸೂಪರ್. ಹಾಗೆ ಈ ಒಂದು 5 ಡೇಸ್ ಮೆಡಿಟೇಷನ್ ಚಾಲೆಂಜ್ ಇಟ್ಸ್ ಫ್ರೀ ಕ್ಲಾಸ್ ಆಗಿರೋದ್ರಿಂದ ಸೊ ಡೆಫಿನೆಟ್ಲಿ ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ಇನ್ವೈಟ್ ಮಾಡಿ. ಯಾರಿಗೆ ಇದು ಬೆನಿಫಿಟ್ ಅನ್ಸುತ್ತೆ, ಯಾರು ಬೆಳಗ್ಗೆ ಬೇಗ ಎದ್ದೇಳಲ್ಲ ಅನ್ಸುತ್ತೆ, ಅವ್ರಿಗೆಲ್ಲರಿಗೂ ಒಂದು 5 ದಿನ ಬೇಗ ಎದ್ದು ಅಭ್ಯಾಸ ಮಾಡೋಂಥ ಒಂದು ಅವಕಾಶ ಮಾಡಿಕೊಡಿ. ಸೊ ದಟ್ ಅವರಲ್ಲೂ ತುಂಬಾ ಚೇಂಜಸ್ ನೋಡ್ಬೋದು. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಲಾಟ್ಸ್ ಆಫ್ ಬೆನಿಫಿಟ್ ಅಂಡ್ ಮೆಡಿಟೇಷನ್ ಮಾಡೋದ್ರಿಂದ ಸೊ ದೇ ಕ್ಯಾನ್ ಸಿ ಲಾಟ್ ಆಫ್ ಚೇಂಜಸ್. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಇಫ್ ಯು ಫೀಲ್ ಅವ್ರಿಗೂ ಒಳ್ಳೇದಾಗತ್ತೆ, ಅವ್ರಿಗೂ ನೆಸೆಸಿಟಿ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ಇದನ್ನ ಶೇರ್ ಮಾಡಿ ಅಂಡ್ ಇನ್ವೈಟ್ ಮಾಡಿ ಜಾಯಿನ್ ಆಗ್ಲಿಕ್ಕೆ. ಡನ್? ಮಾಡ್ತೀರಾ? ಎಸ್, ಅಟ್ ಲೀಸ್ಟ್ ಫ್ಯೂ ಮೆಂಬರ್ಸ್ಗೆ ನಿಮ್ ಕಡೆಯಿಂದ ಶೇರ್ ಮಾಡಿದ್ರೆ ಮೇ ಬಿ 2-3 ಡೇಸ್ ಆದ್ಮೇಲೆ, 5 ಡೇಸ್ ಆದ್ಮೇಲೆ ಥ್ಯಾಂಕ್ ಯು ಹೇಳ್ತಾರೆ ನಿಮ್ಗೆ, ನಿಮ್ಗೂ ಕೂಡ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ಓಕೆ, ಡನ್. ರೈಟ್. ಸೊ ವಿತೌಟ್ ಡಿಲೇ ಶುರು ಮಾಡೋಣ ಸ್ನೇಹಿತರೆ. ವೆಲ್ಕಮ್ ಟು ಡೇ 1. ಇವತ್ತು ಡೇ 1 ಫಾರ್ ಮೆಡಿಟೇಷನ್ ಚಾಲೆಂಜ್ ಅಲ್ಲಿ. ಸೊ ಫಸ್ಟ್ ಆಫ್ ಆಲ್ ವಿಲ್ ಅಂಡರ್ಸ್ಟ್ಯಾಂಡ್. ಬರೀ ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು, ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದೇಳುವಂಥದ್ದು, ಇಟ್ ವಿಲ್ ಗಿವ್ ಲಾಟ್ ಆಫ್ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ. ಈ ಬೆಳಗಿನ ಜಾವ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅರೌಂಡ್ 5 o'clock, 5:30 ಬೇಗ ಎದ್ದು ನಾವು ಕೆಲವು ಅಭ್ಯಾಸಗಳನ್ನ ಮಾಡೋದ್ರಿಂದ, ಪ್ರಾಕ್ಟೀಸಸ್ನ ಮಾಡೋದ್ರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾ ಚೇಂಜಸ್ ನೋಡ್ಬೋದು, ಮ್ಯಾನಿಫೆಸ್ಟೇಷನ್ ಅಲ್ಲಿ ಪಡಿಬಹುದು, ಪ್ಲಸ್ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ ಕೂಡ. ಓಕೆ, ಸಹಜ ಧ್ಯಾನ ಅಂದ್ರೆ ಏನು? ಸಹಜ ಧ್ಯಾನ ಅಂದ್ರೆ ಆಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾವು ನ್ಯಾಚುರಲ್ ಆಗಿ ಮೆಡಿಟೇಷನ್ ಮಾಡಂತ ಕೆಪಾಸಿಟಿ ನಮ್ಮಲ್ಲಿರುತ್ತೆ. ಓಕೆ, ಸೊ ವಿ ಹ್ಯಾವ್ ದಟ್ ಇನ್ ಅವರ್ ಜೀನ್. ನಾವು ಹುಟ್ಟಿದಾಗಿಂದ ಅಂದ್ರೆ ಚಿಕ್ಕವರಿದ್ದಾಗಿಂದ ಹಿಡಿದು ಸೊ ನಮ್ಮಲ್ಲಿ ಒಂದು ಸೈಲೆನ್ಸ್ಗೆ ಹೋಗುವಂಥದ್ದು ಅಥವಾ ನಮ್ಮ ಜೊತೆ ನಾವು ಇರುವಂಥದ್ದು, ಇದು ಆಕ್ಚುಲಿ ನ್ಯಾಚುರಲ್ ಆಗಿದೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ಬೆಳೀತಾ ಬೆಳೀತಾ ಏನಾಗಿರುತ್ತೆ, ಇದು ಕಳೆದೋಗಿರುತ್ತೆ, ಮಿಸ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಡ್ಯೂ ಟು ಬ್ಯುಸಿ ಲೈಫ್ ಶೆಡ್ಯೂಲ್ ಅಥವಾ ತುಂಬಾ ಆಲೋಚನೆಗಳು, ಸೊ ಇದರಿಂದ ಏನಾಗುತ್ತೆ, ನಮ್ಮ ಒಂದು ನ್ಯಾಚುರಲ್ ಸ್ಟೇಟ್ ಮೆಡಿಟೇಷನ್ ಯಾಕೆ ಮಾಡ್ಬೇಕು? ಮೆಡಿಟೇಷನ್ ಯಾಕೆ ಮಾಡ್ಬೇಕಂದ್ರೆ ಟು ಕನೆಕ್ಟ್ ವಿತ್ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಭಗವಂತ ಅನ್ಬೋದು ನೀವು, ಅಥವಾ ಸೈಲೆನ್ಸ್.
ಸೊ ನಮ್ ಜೊತೆ ನಾವು ಕನೆಕ್ಟ್ ಆಗ್ಲಿಕ್ಕೆ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ, ಒಂದು ಸೈಲೆನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಧ್ಯಾನ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಧ್ಯಾನ ಮತ್ತು ಬ್ರೀದಿಂಗ್ ಈ ಎರಡೂ ಒಂದಕ್ಕೊಂದು ತುಂಬಾ ಇಂಟರ್ ಕನೆಕ್ಷನ್ ಇದೆ. ಸೊ ಯಾರು ಧ್ಯಾನ ಮಾಡಕ್ಕೆ, ಕೆಲವರು ಹೇಳ್ತಾರೆ ಸರ್ ಕಣ್ ಮುಚ್ಕೊಳ್ತೀನಿ ಸರ್ ಬಟ್ ಮೆಡಿಟೇಟ್ ಮಾಡಕ್ಕೆ ಆಗಲ್ಲ ಸರ್, ತುಂಬಾ ಮೈಂಡು ಥಾಟ್ಸ್ ಬರುತ್ತೆ, ಮೈಂಡ್ ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ, ಸೊ ಮೆಡಿಟೇಷನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ? ಯು ಮೇ ಫೀಲ್ ದಟ್. ಸೊ ಲೆಟ್ ಮಿ ಟೆಲ್ ಯು, ಯಾರು ಒಳ್ಳೆ ಮೆಡಿಟೇಷನ್ ಧ್ಯಾನ ಮಾಡಿ ಫೀಲ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೀರಾ, ಅವ್ರಿಗೆಲ್ಲರಿಗೂ ಹೇಳ್ತೀನಿ ನೋಡಿ, ಬ್ರೀದಿಂಗ್ ಉಸಿರಾಟ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ, ಡೈರೆಕ್ಟ್ ಕನೆಕ್ಷನ್ ಇದೆ ನಿಮ್ಮ ಮೆಡಿಟೇಷನ್ಗೆ. ಸೊ ಯಾರು ಬ್ರೀದಿಂಗ್ ನ ಅಭ್ಯಾಸ ಮಾಡ್ತಾರೆ, ಉಸಿರಾಟ ಪ್ರಾಣಾಯಾಮ, ಸೊ ನಮ್ಮ ಉಸಿರಾಟವನ್ನ ಯಾರು ಕಂಟ್ರೋಲ್ಡ್ ಆಗಿ ಬ್ರೀದಿಂಗ್ ಮಾಡ್ತಾರೆ, ಅವರು ನ್ಯಾಚುರಲ್ ಆಗಿ ಮೆಡಿಟೇಷನ್ ಮೇಲೆ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್, ಒಳ್ಳೆ ಧ್ಯಾನವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಾಕ್ಟೀಸ್ ಆನ್ ಬ್ರೀದಿಂಗ್. ಓಕೆ, ನಿಮ್ಮ ಉಸಿರಾಟದ ಮೇಲೆ ಅಭ್ಯಾಸ ಮಾಡಕ್ ಶುರು ಮಾಡ್ಬೇಕು, ಸರಿನಾ? ಸೊ ಲೆಟ್ಸ್ ಸಿ ನಿಮ್ಮ ಉಸಿರಾಟದ ಕೆಪಾಸಿಟಿ ಏನಿದೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಎಷ್ಟಿದೆ, ಓಕೆ, ಎಷ್ಟು ಬ್ರೀದಿಂಗ್ ಅಭ್ಯಾಸ ಮಾಡ್ತಾ ಇದ್ದೀರಾ, ಮಾಡಿದೀರಾ, ಅಥವಾ ಎಷ್ಟು ನಿಮ್ಮ ಶ್ವಾಸಕೋಶದ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ? ನೋಡಿ, ರೀಸೆಂಟ್ಲಿ ಕೋವಿಡ್ ಬಂದಾಗ ಅವಾಗ ಗೊತ್ತಾಯ್ತು ಎಲ್ಲ ಎಷ್ಟೋ ಜನಕ್ಕೆ ಬ್ರೀದಿಂಗ್ ಎಷ್ಟು ಇಂಪಾರ್ಟೆಂಟು, ರೈಟ್? ಅಥವಾ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ನಾವು ಎಷ್ಟು ಎಕ್ಸಸೈಸ್ ಮಾಡಬೇಕು ಅಥವಾ ಆರೋಗ್ಯದ ಮೇಲೆ ಗಮನ ಕೊಡ್ಬೇಕಂತ ಹೇಳಿ ಎಷ್ಟೋ ಜನಕ್ಕೆ ಅವಾಗ್ಲೇ ರಿಯಲೈಸ್ ಆಗಿದೆ, ಕರೆಕ್ಟ್ ಅಲ್ವಾ? ಆ ಟೈಮಲ್ಲಿ ಯಾರು ಸ್ಟ್ರಾಂಗ್ ಇದ್ರು, ಒಳಗಡೆಯಿಂದ ಲಂಗ್ಸ್ ಸ್ಟ್ರಾಂಗ್ ಇತ್ತು, ಬಚಾವ್ ಆಗ್ಬಿಟ್ರು. ಯಾರು ವೀಕ್ ಇದ್ರು ಅಲ್ವಾ ಕೋವಿಡ್ ಟೈಮಲ್ಲಿ, isn't it? So we have to naturally increase our breathing. ನಮ್ಮ ಉಸಿರಾಟವನ್ನ ಆಟೋಮೆಟಿಕಲಿ, ಅಂದ್ರೆ ಸಹಜವಾಗಿ ನಾವ್ ಏನ್ ಮಾಡ್ಬೇಕು, ನಮ್ಮ ಬ್ರೀದಿಂಗ್ ನ ಇನ್ಕ್ರೀಸ್ ಮಾಡ್ಕೋಬೇಕು. ಆಗ್ತಾ ಇದೆಯಾ? ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ಯು ಕ್ಯಾನ್ ಸಿ ಲಾಟ್ ಆಫ್ ಬ್ರೀದಿಂಗ್ ವೇರಿಯೇಷನ್ ಆಗುತ್ತೆ, ಅಂದ್ರೆ ಆಟೋಮೆಟಿಕಲಿ ನಿಮ್ಮ ದಿನನಿತ್ಯದ ಜೀವನ ಕೂಡ ತುಂಬಾ ಚೇಂಜಸ್ ಕಾಣುತ್ತೆ. ಸೊ ಲೆಟ್ ಸಿ 5 days ಅಲ್ಲಿ ನೀವು ಎಷ್ಟು ಚೇಂಜಸ್ ಆಗ್ತೀರಾ, ಏನು ಕಲಿತೀರಾ, ಅಥವಾ ಏನ್ ಬದಲಾವಣೆ ನೋಡ್ತೀರಾ ಅನ್ನೋದನ್ನ 5 days ಅಲ್ಲಿ ವಿಲ್ ಸಿ. ಓಕೆ, ಡನ್. ಸೊ ಫಸ್ಟ್ ಥಿಂಗ್, ಲೆಟ್ ಸಿ ನಿಮ್ಮ ಉಸಿರಾಟದ ಒಂದು ಲಂಗ್ಸ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡೋಣ. ದೆನ್ ವಿಲ್ ಲರ್ನ್, ಕೀಪ್ ಲರ್ನಿಂಗ್, ಎವ್ರಿ ಡೇ ಕಲಿತಾ ಲಾಸ್ಟ್ ಡೇ ಕೂಡ ಚೆಕ್ ಮಾಡೋಣ 5 days ಅಲ್ಲಿ ಏನಾದ್ರು ಚೇಂಜಸ್ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ಡೂ. ಸೊ ಪ್ರತಿಯೊಬ್ರು ಡೈಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ರೆಡಿ ಆಗ್ಬೇಕು, ಅಂಡ್ ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡ್ಬೇಕು. ಆದಷ್ಟು ಇಯರ್ಫೋನು ಅಥವಾ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಿ, ನೀರ್ ಬಾಟಲ್ ಇಟ್ಕೊಳ್ಳಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಬೇಕು ನನ್ನ ಜೊತೆ. ಪ್ರಾಕ್ಟೀಸ್ ಮಾಡ್ಬೇಕು ಆಲ್ ದ 5 days. ಲೆಟ್ಸ್ ಸಿ 5 ದಿನ ಯಾರು ಅಟೆಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಈಗ ಒಂದು ಬ್ರೀದಿಂಗ್ ಕೆಪಾಸಿಟಿನ ಚೆಕ್ ಮಾಡೋಣ. ಸೊ ಯಾವ ತರಪ್ಪ ಅಂತ ಹೇಳಿದ್ರೆ, 2 ತರ. ನೀವು ಗಾಳಿ ಪೂರ್ತಿ ಒಳಗಡೆ ತುಂಬಿಕೊಂಡು ಎಷ್ಟು ಸೆಕೆಂಡ್ ಉಸಿರನ್ನ ಹೋಲ್ಡ್ ಮಾಡಕ್ಕೆ ಸಾಧ್ಯ ಆಗತ್ತೆ, ಒಂದ್ ರೀತಿ ಚೆಕ್ ಮಾಡೋಣ. ಇನ್ನೊಂದು, ಗಾಳಿ ರಹಿತ ಉಸಿರು ಎಷ್ಟು ಹೋಲ್ಡ್ ಮಾಡಕ್ಕಾಗತ್ತೆ ನೀವು ಶ್ವಾಸಕೋಶ, ಅದು ಕೂಡ ಒಂದು ಚೆಕ್ ಮಾಡೋಣ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬರೋಣ. ಆಫ್ಟರ್ 5 days ಮತ್ತೆ ಚೆಕ್ ಮಾಡೋಣ. ಕ್ಯಾನ್ ಯು ಸಿ ದ ಡಿಫರೆನ್ಸ್? 5 days ಅಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದ್ಯಾ, ಬದಲಾವಣೆ ಆಗಿದ್ಯಾ ಅಂತ ಹೇಳಿ ಗೊತ್ತಾಗುತ್ತೆ. ಚೆಕ್ ಮಾಡೋಣ. ಓಕೆ, ರೆಡಿ? ಸೊ ಫಸ್ಟ್ ಚೆಕ್ ಮಾಡೋಣ. ಅಂತಃಕುಂಭಕ ಅಂದ್ರೆ ನಮ್ಮ ಬ್ರೀದ್ ಇನ್ ಮಾಡಿ ಉಸಿರನ್ನ ಹೋಲ್ಡ್ ಮಾಡ್ಬೇಕು. ಓಕೆ, ಡನ್.
ಸೊ ನಾನು ಗೈಡ್ ಮಾಡ್ತೀನಿ ನಿಮ್ಗೆ. ಫಸ್ಟ್ ಇನ್ಹೇಲ್ ಮಾಡ್ತೀರಾ, ಮತ್ತೆ ಎಕ್ಸೇಲ್ ಮಾಡ್ತೀರಾ, ಮತ್ತೆ ಇನ್ಹೇಲ್ ಮಾಡ್ತೀರಾ, ಪೂರ್ತಿ ಗಾಳಿ ತುಂಬಿಕೊಂಡು ಹೋಲ್ಡ್ ಮಾಡ್ತೀರಾ, ಉಸಿರನ್ನ ಹಾಗೆ ಹೋಲ್ಡ್ ಮಾಡ್ತೀರಾ. ನಾನು ಗೋ ಅಂದಾಗ ಅವಾಗ ಹೋಲ್ಡ್ ಮಾಡ್ತೀರಾ. 1 2 3 4 5 6 ನಾನು ಕೌಂಟ್ ಮಾಡ್ತಾ ಹೋಗ್ತೀನಿ. ಎಲ್ಲಿ ತನಕ ಉಸಿರು ಹೋಲ್ಡ್ ಮಾಡಕ್ಕಾಗತ್ತೆ ಹೋಲ್ಡ್ ಮಾಡ್ತೀರಾ. ಅಂಡ್ ಎಲ್ಲಿ ಆಗ್ತಾ ಇಲ್ಲ ಅಂತ ಉಸಿರು ಬಿಡ್ತೀರಾ ಅವಾಗ ನಂಬರ್ ಎಷ್ಟು ಅಂತ ನೆನ್ಪಿಟ್ಕೊಳ್ಳಿ. ಸೊ ಚೆಕ್ ಇಟ್ ಔಟ್. ನಿಮ್ಮ ನಂಬರ್ ನೆನ್ಪಿಟ್ಕೊಳ್ಳಿ, ಎಲ್ಲಿ ನೀವು ಎಲ್ಲಿ ತನಕ ಉಸಿರು ಹೋಲ್ಡ್ ಮಾಡಕ್ ಸಾಧ್ಯ. ಎರಡನೇದು ಸೇಮ್ ಅಗೇನ್, ಉಸಿರು ಆಚೆ ಬಿಟ್ಟು ಅಂದ್ರೆ ಬ್ರೀದ್ ಇನ್ ಮಾಡ್ತೀರಾ, ಬ್ರೀದ್ ಔಟ್ ಮಾಡ್ತೀರಾ, ಮತ್ತೆ ಬ್ರೀದ್ ಇನ್ ಮಾಡ್ತೀರಾ, ಮತ್ತೆ ಬ್ರೀದ್ ಔಟ್ ಮಾಡಿ ಗಾಳಿ ಪೂರ್ತಿ ಖಾಲಿ ಮಾಡಿ ಹೋಲ್ಡ್ ಮಾಡ್ತೀರಾ. ಮತ್ತೆ ಕೌಂಟಿಂಗ್ ಕೊಡ್ತೀನಿ, 1 2 3 4 5. ಸೊ ಎಲ್ಲಿ ತನಕ ಹೋಲ್ಡ್ ಮಾಡಕ್ಕಾಗತ್ತೆ ನಂಬರ್ ನೆನ್ಪಿಟ್ಕೊಳ್ಳಿ. ಎಲ್ಲಿ ಆಗಲ್ಲ ಅನ್ಸತ್ತೆ ಬ್ರೀದ್ ಇನ್ ಮಾಡ್ತೀರಾ, ಚೆಕ್ ಮಾಡಿ ಆ ನಂಬರ್ ಎಷ್ಟು ಅಂತ ಹೇಳ್ಬಿಟ್ಟು. ಕ್ಲಿಯರ್? ಸೊ 2 ನಂಬರ್ನ ನೆನ್ಪಿಟ್ಕೋಬೇಕು, ಒಂದು ಅಂತ ಕುಂಭಕ, ಇನ್ನೊಂದು ಬಾಹ್ಯ ಕುಂಭಕ. ನಂಬರ್ಸ್ ನೆನ್ಪಿಟ್ಕೋಬೇಕು. ಕ್ಲಿಯರ್? ರೆಡಿ? ಎಲ್ಲರಿಗೂ ಅರ್ಥ ಆಯ್ತು? ಎಸ್ Yes, sir. ಎಸ್ ಸರ್. ಪ್ರತಿಯೊಬ್ರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಮೊದಲಿಗೆ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ, ಮತ್ತೆ ಇನ್ಹೇಲ್ ಮಾಡಿ, ಪೂರ್ತಿ ಗಾಳಿ ತುಂಬಿಕೊಳ್ಳಿ, ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. ಗುಡ್. ಒಟ್ಟಿಗೆ ಹಾಕ್ತಿರಂತೆ, ರೈಟ್? ಒಟ್ಟಿಗೆ ಹಾಕ್ತಿರಂತೆ. ಸೊ ಈಗ ಇನ್ನೊಂದನ್ನು ಮಾಡೋಣ. ಮೊದಲಿಗೆ ಬ್ರೀದ್ ಇನ್ ಮಾಡ್ತೀರಾ, ಮತ್ತೆ ಬ್ರೀದ್ ಔಟ್ ಮಾಡ್ತೀರಾ, ಮತ್ತೆ ಬ್ರೀದ್ ಇನ್ ಮಾಡ್ತೀರಾ, ಮತ್ತೆ ಬ್ರೀದ್ ಔಟ್ ಮಾಡಿ ಪೂರ್ತಿ ಗಾಳಿ ಆಚೆ ಹಾಕ್ತೀರಾ. ದೆನ್ ಯು ವಿಲ್ ಹೋಲ್ಡ್. ಓಕೆ, ರೆಡಿ? ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ, ಮತ್ತೆ ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ, ಪೂರ್ತಿ ಗಾಳಿ ಆಚೆ ಹಾಕಿ ಹೋಲ್ಡ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42
43, 44, 45, 46, 47, 48, 49, 50. Okay, relax. ಈಗ ಲೆಟ್ ಮಿ ನೋ ಚಾಟ್ ಬಾಕ್ಸ್ ಅಲ್ಲಿ 2 ನಂಬರ್ ಹಾಕಿ. ಮೊದಲಿಗೆ ಗಾಳಿ ಪೂರ್ತಿ ತುಂಬಿಕೊಂಡು ನಂಬರು, ನೆಕ್ಸ್ಟ್ ನಂಬರ್ ಹಾಕಿ, 2 ಒಟ್ಟಿಗೆ ಹಾಕಿ ಡ್ಯಾಶ್ ಹಾಕ್ಬಿಟ್ಟು ಗಾಳಿ ರಹಿತ ಎಷ್ಟು ನಂಬರ್ ಕೆಪಾಸಿಟಿ ಅಂತ ಹೇಳಿ ಒಟ್ಟಿಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. Sixty, 50, 46, 40, 46, 47, 60, 35, 30, 20, 50, 50. ಗಾಳಿ ತುಂಬಿಕೊಂಡು ಯಾರು 50, 60 ಎಲ್ಲ ಇದ್ದೀರಾ ಅಂದ್ರೆ ವಾವ್ ಅಂತ ಅರ್ಥ. 40 ಇದೀರಾ ಅಂದ್ರೆ ಗುಡ್ ಅಂತ ಅರ್ಥ. 30 ಇದೀರಾ ಅಂದ್ರೆ ಓಕೆ ಅಂತ ಅರ್ಥ. 30 ಒಳಗಡೆ ಇದ್ದೀರಾ ಅಂದ್ರೆ ನಿಮ್ಮ ಉಸಿರಾಟದ ಮೇಲೆ, ಶ್ವಾಸಕೋಶದ ಮೇಲೆ ಕೆಲಸ ಮಾಡ್ಬೇಕು. ಓಕೆ, ಗಾಳಿ ರಹಿತ ಹೋಲ್ಡಿಂಗ್ 50 ಇದೀರಾ ಅಂದ್ರೂ ಕೂಡ ವಾವ್ ಅಂತ ಅರ್ಥ. 40 ಇದೀರಾ ಅಂದ್ರೆ ಗುಡ್. 30 ಒಳಗಡೆ ಇದ್ದೀರಾ, 25 ಒಳಗಡೆ ಇದ್ದೀರಾ, 20 ಒಳಗಡೆ ಇದ್ದೀರಾ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಬ್ರೀದಿಂಗ್. ಓಕೆ, ಯಾರೆಲ್ಲ 20, 30 ಅರೌಂಡ್ ಇದ್ದೀರಾ, ವಾರ್ನಿಂಗ್ ಸಿಗ್ನಲ್ ನಿಮ್ಗೆಲ್ಲ ನಿಮ್ಮ ಉಸಿರಾಟದ ಮೇಲೆ, ಶ್ವಾಸಕೋಶದ ಮೇಲೆ ವರ್ಕ್ ಮಾಡಬೇಕು. ಓಕೆ, ಲೆಟ್ಸ್ ಸಿ. ಈ 5 ದಿನ ಸ್ವಲ್ಪ ಅಭ್ಯಾಸ ಮಾಡೋಣ. ಲಾಸ್ಟ್ ಡೇ ಚೆಕ್ ಮಾಡೋಣ, ಆರ್ ಯು ಏಬಲ್ ಟು ಇಂಪ್ರೂವ್, ನಿಮ್ಮ ಉಸಿರಾಟ ಇಂಪ್ರೂವ್ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಸ್ವಲ್ಪ ಬೇಸಿಕ್ಸ್ ಅರ್ಥ ಮಾಡಿಸ್ತೀನಿ ನೋಡಿ. ಆಕ್ಚುಲಿ ನ್ಯಾಚುರಲಿ ನಾವು ಯಾವ ತರ ಉಸಿರಾಡಬೇಕು? ನ್ಯಾಚುರಲಿ ನಾವು ಉಸಿರಾಡಬೇಕಾಗಿರೋದೇ ದೀರ್ಘವಾದ ಉಸಿರಾಟ, ಡೀಪ್ ಬ್ರೀದಿಂಗ್ ನಾವು ನ್ಯಾಚುರಲ್ ಆಗಿ ಮಾಡ್ಬೇಕಾಗಿರೋಂಥದ್ದು. ಬಟ್ ಅಭ್ಯಾಸ ಯಾವ ತರ ಆಗೋಗಿರುತ್ತಪ್ಪ ಅಂತ ಹೇಳಿದ್ರೆ ಶಾಲೋ ಬ್ರೀದಿಂಗ್ ಮಾಡ್ತಾ ಇರ್ತೀವಿ. ದಿನನಿತ್ಯದ ಜೀವನದಲ್ಲಿ ಓಡಾಟ, ಜಂಜಾಟ, ಇದರಲ್ಲಿ ನಮ್ಮ ಹ್ಯಾಬಿಟ್, ಉಸಿರಾಟ ಕೂಡ ಒಂದು ಹ್ಯಾಬಿಟ್. ಓಕೆನಾ? ಆ ಹ್ಯಾಬಿಟ್ ಯಾವ ತರ ಆಗೋಗಿರುತ್ತಪ್ಪ ಅಂದ್ರೆ ಫಾಸ್ಟ್ ಬ್ರೀದಿಂಗ್ ಅಂದ್ರೆ ಉಸಿರು ಬೇಗ ತಗೊಳ್ತೀರಾ, ಉಸಿರು ಬೇಗ ಬಿಡ್ತೀರಾ. ಸೊ ಶಾಲೋ ಬ್ರೀದಿಂಗ್ ಅಂತಾರೆ ಅದಕ್ಕೆ. ಅಂದ್ರೆ ಗಾಳಿ ಜಾಸ್ತಿ ಶ್ವಾಸಕೋಶಕ್ಕೆ ತಲುಪೋದೇ ಇಲ್ಲ. ಸೊ ಗಾಳಿ ಕಡಿಮೆ ತಲುಪುತ್ತೆ ಅಂದ್ರೆ ಅರ್ಥ ಅದ್ರಲ್ಲಿ ಆಮ್ಲಜನಕನೂ ಕಡಿಮೆ ತಲುಪುತ್ತೆ. ಆಮ್ಲಜನಕ ಕಡಿಮೆ ತಲುಪ್ತಾ ಇದೆ ಅಂದ್ರೆ ಅರ್ಥ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಫ್ಲೋ ಕಡಿಮೆ ಇರುತ್ತೆ, ಎನರ್ಜಿ ಕಡಿಮೆ ಇರುತ್ತೆ, ಮೈಂಡ್ಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಸೊ ಲಾಟ್ ಆಫ್ ಎಫೆಕ್ಟ್ ಯು ಕ್ಯಾನ್ ಸಿ, ದಿನನಿತ್ಯ ಜೀವನದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನ್ಯಾಚುರಲಿ ನೀವು ಡೀಪ್ ಬ್ರೀದಿಂಗ್ ಮಾಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಏನಾಗತ್ತೆ, ಗಾಳಿ ಜಾಸ್ತಿ ಹೋಗುತ್ತೆ, ಆಕ್ಸಿಜನ್ ಜಾಸ್ತಿ ಸಿಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗತ್ತೆ, ಬಾಡಿ ಆಕ್ಟಿವ್ ಆಗಿರ್ತೀರಾ, ಮೈಂಡ್ ಆಕ್ಟಿವ್ ಆಗಿರ್ತೀರಾ, ಹೋಲ್ ಡೇ ಎನರ್ಜೆಟಿಕ್ ಆಗಿರ್ತೀರಾ, ಲಾಟ್ಸ್ ಆಫ್ ಬೆನಿಫಿಟ್, ತುಂಬಾ ಚೇಂಜಸ್ ನೋಡ್ಬೋದು. ಸೊ ನ್ಯಾಚುರಲ್ ಆಗಿ ಹೇಗೆ ಡೀಪ್ ಬ್ರೀದಿಂಗ್ ಮಾಡೋಂಥದ್ದು. ಸೊ ಒಂದು ಪ್ರಾಕ್ಟೀಸ್ ಮಾಡೋಣ. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, ನಿಮ್ಮ ಹೊಟ್ಟೆಯ ಮೇಲೆ. ನಿಧಾನಕ್ಕೆ ಡೀಪ್ ಆಗಿ ಉಸಿರು ತಗೋಬೇಕು. ಗಾಳಿ ಪೂರ್ತಿ ಹೊಟ್ಟೆ ತುಂಬಾ ತುಂಬಿಕೊಳ್ಳಿ. ಜನರಲಿ ಶ್ವಾಸಕೋಶದಿಂದ ಉಸಿರಾಟ ಅಂದಾಗ ಎದೆ ಮಾತ್ರ ಗಾಳಿ ತುಂಬಿಕೊಳ್ತಾರೆ. ಆಕ್ಚುಲಿ ಗಾಳಿ ಹೊಟ್ಟೆ ಪೂರ್ತಿ ತುಂಬ್ಕೋಬೇಕು ಅಂದ್ರೆ ಹೊಟ್ಟೆ ಮುಂದೆ ಬರಬೇಕು. ಗಾಳಿ ಬಿಡ್ತಾ ಇದ್ರೆ ಅಂದ್ರೆ ಹೊಟ್ಟೆ ಹಿಂದೆ ಹೋಗ್ಬೇಕು. ಇದು ಆಕ್ಚುಲಿ ನ್ಯಾಚುರಲ್ ಆಗಿ ನೀವು ಬ್ರೀತ್ ಮಾಡ್ಬೇಕಾಗಿರೋಂಥದ್ದು. ಮಕ್ಕಳು ಮಲಗಿರ್ಬೇಕಾದ್ರೆ, ನಿದ್ದೆ ಮಾಡ್ಬೇಕಾದ್ರೆ ನೋಡಿದೀರಾ? ಸಣ್ಣ ಮಕ್ಕಳು ಎಲ್ಲ ಬ್ರೀತ್ ಮಾಡ್ಬೇಕಾದ್ರೆ ಹಿಂಗೆ ಹೊಟ್ಟೆ ಉಬ್ಬುತ್ತೆ, ಕಡಿಮೆ ಆಗುತ್ತೆ. ಸೊ ಆಕ್ಚುಲಿ ಅದು ಕರೆಕ್ಟ್, ದಟ್ ಈಸ್ ಅ ನ್ಯಾಚುರಲ್ ಬ್ರೀದಿಂಗ್. ನಾವು ಮೊದ್ಲಿಂದನೂ ಅದೇ ತರ ಇದ್ದಿದ್ದು. ಬಟ್ ಬೆಳೀತಾ ಬೆಳೀತಾ ಎಲ್ಲ ಶಾಲೋ ಬ್ರೀದಿಂಗ್ ಮಾಡೋಕ್ ಶುರು ಮಾಡಿದೀವಿ. ಗಾಳಿ ಉಸಿರಾಟ ಇಲ್ಲಿಂದ ಮಾಡ್ತೀವಿ. ಗಾಳಿ ಹೊಟ್ಟೆ ಪೂರ್ತಿ ತುಂಬ್ಕೋಬೇಕು. ಸರಿನಾ? ಸೊ ಚೆಕ್ ಇಟ್ ಔಟ್, ಅಭ್ಯಾಸ ಮಾಡೋಣ. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್ ಇಟ್ಕೊಳ್ಳಿ. ಓಕೆ, ಇನ್ಹೇಲ್ ಮಾಡಿ, ಗಾಳಿ ಪೂರ್ತಿ ಹೊಟ್ಟೆ ತುಂಬಾ ತುಂಬ್ಕೊಳ್ಳಿ. ಎಕ್ಸೇಲ್ ಮಾಡಿ, ಹೊಟ್ಟೆ ಪೂರ್ತಿ ಒಳಗಡೆ ಹೋಗ್ಬೇಕು, ಗಾಳಿ ಪೂರ್ತಿ ಆಚೆ ಹಾಕ್ತೀರಾ. ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಮತ್ತೆ ಇನ್ಹೇಲ್ ಮಾಡಿ,
ಫೀಲ್ ಮಾಡಿ ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಳ್ತಾ ಇದ್ದೀರಾ. ಸ್ಲೋಲಿ ಎಕ್ಸೇಲ್ ಮಾಡಿ ಗಾಳಿ ಪೂರ್ತಿ ಆಚೆ ಹಾಕ್ತಾ ಇದ್ದೀರಾ. ಹೊಟ್ಟೆ ಪೂರ್ತಿ ಒಳಗಡೆ ಹೋಗ್ತಾ ಇದೆ. ಡನ್. ಮಾಡಿದ್ರ ಎಲ್ಲರೂ? ಎಸ್, ಗೊತ್ತಾಯ್ತಾ ಎಲ್ಲರಿಗೂ? ಸೊ ಈ ರೀತಿಯಾಗಿ ಅಭ್ಯಾಸ ಮಾಡ್ಬೇಕು, ನಾವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಲೆಟ್ಸ್ ಪ್ರಾಕ್ಟೀಸ್ ಫಾರ್ 10 ಟೈಮ್ಸ್. 10 ಸಾರಿ ಪ್ರಾಕ್ಟೀಸ್ ಮಾಡೋಣ ಇವಾಗ. ಆಲ್ ಆಫ್ ಯು, ಪ್ರತಿಯೊಬ್ರು 10 ಟೈಮ್ಸ್ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಅಬ್ಸರ್ವ್ ಮಾಡ್ತೀರಾ, ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಳ್ತೀರಾ, ಹೊಟ್ಟೆ ಮುಂದೆ ಬರಬೇಕು. ಸ್ಲೋಲಿ ಉಸಿರು ಬಿಡ್ತೀರಾ, ಹೊಟ್ಟೆ ಹಿಂದೆ ಒಳಗಡೆ ಹೋಗುತ್ತೆ, ಒಳಗಡೆ ಹೋಗುತ್ತೆ. 10 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ರೆಡಿ? ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಸ್ಟಾರ್ಟ್. ಗಮನ ಪೂರ್ತಿ ನಿಮ್ಮ ಮೇಲೆ ಇರಲಿ, ನಿಮ್ಮ ಉಸಿರಾಟದ ಮೇಲೆ ಇರಲಿ. ಸ್ಲೋಲಿ ಬ್ರೀದ್ ಇನ್ ಮಾಡಿ, ಸ್ಲೋಲಿ ಬ್ರೀದ್ ಔಟ್ ಮಾಡಿ. ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಬೇಡ. ಅಬ್ಸರ್ವ್ ಮಾಡ್ತಾ ಮಾಡಿ. ಗಮನ ಪೂರ್ತಿ ಉಸಿರಾಟದ ಮೇಲೆ. ಫೀಲ್ ಮಾಡಿ, ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಳ್ತಾ ಇದ್ದೀರಾ. ಸ್ಲೋಲಿ ಉಸಿರನ್ನ ಆಚೆ ಹಾಕ್ತಾ ಇದ್ದೀರಾ. ರಿಲ್ಯಾಕ್ಸ್. ಡನ್. ಮಾಡಿದ್ರ ಎಲ್ಲರೂ? ಎಸ್. ಎಸ್ ಸರ್. ಮಾಡಿದ್ವಿ. ಎಸ್ ಸರ್. Yes, ಸರ್ ಮಾಡಿದ್ವಿ ಸರ್. ಮಾಡಿದೆ ಸರ್, ಮಾಡಿದ್ವಿ ಸರ್. 10 ಟೈಮ್ಸ್ ಆಯ್ತು ಸರ್. ವೆರಿ ಗುಡ್. ಸೊ ಇದು ಇವಾಗ ಮಾತ್ರ ಅಲ್ಲ, ಸೇಮ್ ಅಭ್ಯಾಸ ಇವತ್ತು ಹೋಲ್ ಡೇ ಆಸ್ ಅ ಟಾಸ್ಕ್ ಆಗಿ, ಆಸ್ ಅ ಅಸೈನ್ಮೆಂಟ್ ಆಗಿ ನೀವು ಮಾಡ್ಬೇಕು. ಸರಿನಾ? ಈಗ ಯಾವ ತರ 10 ಟೈಮ್ಸ್ ಅಭ್ಯಾಸ ಮಾಡಿದ್ರಿ, ಇದೇ ಅಭ್ಯಾಸ ಮತ್ತೆ ಒಂದು 11-11:30 ಮಾಡ್ಬೇಕು. ಮಧ್ಯಾಹ್ನ ಒಂದ್ಸರಿ ಮಾಡ್ತೀರಾ 1:30-2 ಗಂಟೆ ಮೇಲೆ. ಸಂಜೆ ಒಂದ್ಸರಿ ಮಾಡ್ತೀರಾ, ರಾತ್ರಿ ಒಂದ್ಸರಿ ಮಾಡ್ತೀರಾ. ಓಕೆ, ಮಿನಿಮಮ್ 4 ಸಾರಿ ನೀವು ಅಭ್ಯಾಸ ಮಾಡ್ಬೇಕು. 11-12 o'clock ಹಂಗೆ, 2 o'clock 3 o'clock ಹಂಗೆ, ಸಂಜೆ ಒಂದ್ಸರಿ, ರಾತ್ರಿ ಒಂದ್ಸರಿ. ಪ್ರತಿ ಸರಿ ಮಾಡಿದಾಗ್ಲೂ 10 ಟೈಮ್ಸ್ ಮಾಡ್ತಾರೆ, 10 ರೌಂಡ್ಸ್ ಮಾಡ್ತಾರೆ. ಡನ್. ಸೊ ಅಂದ್ರೆ ಅಟ್ಲೀಸ್ಟ್ 40 to 50 ಪ್ರಾಕ್ಟೀಸ್ ಮಾಡಿರ್ತಿರತ್ತು. ಸೊ ದಿನ ಪೂರ್ತಿ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ರೆ ನ್ಯಾಚುರಲ್ ಆಗಿ ನಿಮ್ಮ ಬ್ರೀದಿಂಗ್ ಯಾವ ತರ ಆಗುತ್ತೆ, ಗಾಳಿ ಪೂರ್ತಿ ಹೊಟ್ಟೆ ತುಂಬಾ ತುಂಬಿಕೊಳ್ತೀರಾ, ಜಾಸ್ತಿ ಗಾಳಿ ಹೋಗುತ್ತೆ, ಜಾಸ್ತಿ ಆಕ್ಸಿಜನ್ ಸಿಗುತ್ತೆ, ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಕ್ಲಿಯರ್? ಸೊ ಇದನ್ನ ಇವತ್ತು ಅಭ್ಯಾಸ ಮಾಡಬೇಕು. ಆಸ್ ಅ ಪ್ರಾಕ್ಟೀಸ್ ಟಾಸ್ಕ್ ತರ ತಗೊಳ್ಳಿ, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನಾಳೆ ಬಂದಾಗ ಮಾಡಿದ್ರಾ ಇಲ್ವಾ ಕೇಳ್ತೀನಿ, ಎಸ್ ಅಂತ ಹೇಳ್ಬೇಕು. ರೆಡಿ? ಡನ್. ನೆಕ್ಸ್ಟ್ ಲೆಟ್ಸ್ ಡೂ ಸಮ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋಣ. ಸೊ ದಟ್ ನಿಮ್ಮ ಲಂಗ್ಸ್ ಓಪನ್ ಅಪ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ, ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ,
let's do some breathing exercise. ಸರಿನಾ? ಸೊ ಪ್ರತಿಯೊಬ್ರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಎರಡು ಕೈನ ಮುಂದೆ ಚಾಚ್ತೀರಾ. ಇನ್ಹೇಲ್ ಮಾಡ್ತಾ ಎರಡು ಕೈ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಎದೆಯನ್ನ ಓಪನ್ ಅಪ್ ಮಾಡ್ತೀರಾ. ಕಂಪ್ಲೀಟ್ಲಿ ಗಾಳಿ ತುಂಬಿಕೊಳ್ತೀರಾ. ಇನ್ಹೇಲ್ ಮಾಡ್ತಾ ಇದು ಎಕ್ಸೇಲ್ ಮಾಡ್ತಾ ಎರಡು ಕೈ ಮುಂದೆ ಬರುತ್ತೆ. ಗಾಳಿ ಪೂರ್ತಿ ಆಚೆ ಆಗ್ತದೆ. ಸರಿನಾ? ಸೊ ವಿಲ್ ಪ್ರಾಕ್ಟೀಸ್ ದಟ್. ರೆಡಿ? ಎಲ್ಲರೂ ಹೋಲ್ಡ್ ಮಾಡಿ. ಇನ್ಹೇಲ್, exhale, breathe in, breathe out, inhale, exhale. ತುಂಬಾ ಜನ ರಾಂಗ್ ಆಗಿ ಮಾಡ್ತಾ ಇದೀರಾ, ಫಾಸ್ಟ್ ಆಗಿ ಮಾಡ್ತಾ ಇದೀರಾ. ಯಾವ ಬಸ್ ಹಿಡ್ಕೊಂಡು ಎಲ್ಗೆ ಹೋಗ್ಬೇಕು ಅರ್ಜೆಂಟ್ ಅಲ್ಲಿ ನೀವು? ಹಲೋ, ಟಿಫನ್ ಕಾಯ್ತಾ ಇರತ್ತೆ, ದೋಸೆ ಇಡ್ಲಿ ಎಲ್ಲ ಕಾಯ್ತಾ ಇರತ್ತೆ. ಹೋಲ್ಡ್, ಆರಾಮ್ಸೆ ಮಾಡಿ. ಓಕೆ, ಫೋಕಸ್, ಡೀಪ್, ಸ್ಲೋ. ಸರಿನಾ? ಫೀಲ್ ಮಾಡ್ಬೇಕು, ಗಾಳಿ ಒಳಗಡೆ ಹೋಗ್ತಾ ಇರೋ ನಾವು ಉಸಿರನ್ನ ಫೀಲ್ ಮಾಡ್ಬೇಕು. ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಫೋಕಸ್, ಫೋಕಸ್, ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ. ಎಷ್ಟು ಜನ ಅರ್ಜೆಂಟ್ ಮಾಡ್ತಿದ್ರ? ಸ್ಲೋ, ಡೀಪ್ ಫೋಕಸ್ ಮಾಡಿ. ಸರಿನಾ? ಒನ್ ಮೋರ್, ಮತ್ತೆ ಮಾಡೋಣ. ಕಮಾನ್, ಎಲ್ಲರೂ ಹೋಲ್ಡ್ ಮಾಡಿ ಕೈನ. ಇನ್ಹೇಲ್, ಎಕ್ಸೇಲ್, ಬ್ರೀದ್ ಇನ್, breathe out, inhale, exhale, breathe in ಮಾಡಿ, breathe out ಮಾಡಿ. Inhale, exhale, breathe in, breathe out. Inhale, exhale, breathe in, breathe out. Last time, inhale, exhale, relax. Good, very nice. ಹಾಗೆ ಪುಷ್ ಮಾಡ್ಬೇಕು, ನಿಮ್ಮ ಕೆಪಾಸಿಟಿನ ಪುಷ್ ಮಾಡ್ಬೇಕು. ಗಾಳಿ ಜಾಸ್ತಿ ತಗೊಳಕ್ಕೆ ಪುಷ್ ಮಾಡ್ಬೇಕು. ಸರಿನಾ? ಅವಾಗ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಯು ವಿಲ್ ವರ್ಕ್ ಆನ್ ಯುವರ್ ಲಂಗ್ಸ್. ನೆಕ್ಸ್ಟ್ ರೌಂಡ್ ಮಾಡೋಣ. ಓಕೆ, ಎರಡು ಕೈ ಸೈಡ್ ಅಲ್ಲಿ ಇರುತ್ತೆ. ಓಕೆ, ಬ್ರೀದ್ ಇನ್ ಮಾಡ್ತಾ ದೃಷ್ಟಿ ಮೇಲ್ಗಡೆ. ಓಕೆ, ದೃಷ್ಟಿ ಮೇಲ್ಗಡೆ. ಬ್ರೀದ್ ಔಟ್ ಮಾಡ್ತಾ. ಸರಿನಾ? ಮಾಡೋಣ. ಎಲ್ಲರೂ ಕೈ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಸ್ಲೋಲಿ ಮಾಡ್ತೀರಾ. ಓಕೆ, ನೋ ಅರ್ಜೆಂಟ್, ನೋ ಹರಿ. ಇನ್ಹೇಲ್, exhale, breathe in, breathe out. Inhale, exhale, breathe in, breathe out. Inhale, exhale,
Breathe in. Breathe out. Inhale ಮಾಡಿ. Exhale ಮಾಡಿ. Breathe in. Breathe out. Inhale. Exhale. Breathe in. Breathe out. Breathe in. Breathe out. Inhale ಮಾಡಿ. Exhale ಮಾಡಿ. Last round. Inhale. Exhale. Relax. Nice. Good. Last round. ಇನ್ನೊಂದು ರೌಂಡ್ ಮಾಡೋಣ. ಇನ್ನೊಂದ್ ತರ ಪ್ರಾಕ್ಟೀಸ್ ಮಾಡೋಣ. Okay. ಎಲ್ಲರೂ ಎರಡು ಕೈನ ಫಾರ್ವರ್ಡ್ ಬೆಂಡ್, ಎರಡು ಕೈ ಬೆಂಡ್ ಆಗ್ತಾ ಮುಂದೆಗಡೆ ಇಟ್ಕೊಳ್ತೀರಾ. ಇನ್ಹೇಲ್ ಮಾಡ್ತಾ ಮೇಲೆ ಎದ್ದೇಳ್ತೀರಾ, ಗಾಳಿ ಪೂರ್ತಿ ತುಂಬಿಕೊಳ್ತೀರಾ. ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಆಗ್ತೀರಾ, ಗಾಳಿ ಪೂರ್ತಿ ಆಚೆ ಆಗ್ತೀರಾ. ಓಕೆ, ರೆಡಿ? ಎಲ್ಲರೂ ಫಾರ್ವರ್ಡ್ ಬೆಂಡ್ ಆಗಿ. ಇನ್ಹೇಲ್, ಎಕ್ಸೇಲ್, inhale, exhale, breathe in, breathe out, breathe in, breathe out. Inhale ಮಾಡಿ, exhale ಮಾಡಿ. Inhale, exhale, breathe in, breathe out. Inhale ಮಾಡಿ, exhale ಮಾಡಿ. Breathe in, breathe out. Inhale, exhale, breathe in, breathe out. Inhale, exhale, breathe in, breathe out. Last round. Inhale, exhale, relax. ಡ್ರಿಂಕ್ ವಾಟರ್, ನೀರು ಕುಡಿರಿ ಎಲ್ಲರೂ. ಡ್ರಿಂಕ್ ವಾಟರ್, ಡ್ರಿಂಕ್ ವಾಟರ್. ಎಲ್ಲರೂ ನೀರು ಬಾಟಲ್ ಜೊತೆಗೆ ಇಟ್ಕೋಬೇಕು. 1 ಬಾಟಲ್ ನೀರು ಬಾಟಲ್ ಜೊತೆಗೆ ಇಟ್ಕೋಬೇಕು ಕ್ಲಾಸ್ ಅಲ್ಲಿ. ಓಕೆ, ಡನ್. ಎಲ್ಲರೂ ಮಾಡಿದ್ರ? ಕ್ಯಾನ್ ಯು ಸಿ, ಫೀಲ್ ಡಿಫರೆನ್ಸ್? ಎಸ್, Yes, sir. 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 Yes, Super, sir. sir. ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಯ್ತು ಸರ್. Yes, sir. ಸರ್ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಯ್ತು, ಒಂದ್ ಸ್ವಲ್ಪ Yes, ಬಾಡಿ sir. ಎಕ್ಸರ್ಸೈಸ್ ಆದಂಗ ಆಯ್ತು ಸರ್. ವೆರಿ ಗುಡ್. ನೋಡಿ, ನಮ್ಮ ಉಸಿರಾಟ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್, ನಾವು ಎಷ್ಟು ಆಯಸ್ಸಿರುತ್ತೆ, ಎಷ್ಟು ಬದುಕ್ತೀವಿ ಅಂತ ಹೇಳ್ಬಿಟ್ಟು.
ಆಕ್ಚುಲಿ ಬ್ರಹ್ಮ ನಮ್ಗೆ ಇಷ್ಟು ಉಸಿರು ಅಂತ ಕಳ್ಸಿರ್ತದಂತೆ, ಇಷ್ಟು ಉಸಿರಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಅಷ್ಟು ಉಸಿರು ಮುಗಿಸ್ಬಿಟ್ರೆ ಡನ್ ಅಲ್ವಾ. ಬಟ್ ಎಲ್ಲರೂ ಫಾಸ್ಟ್ ಬ್ರೀದಿಂಗ್ ಅಭ್ಯಾಸ ಆಗಿರುತ್ತೆ. ಡಾಗ್ಸ್ ಫಾಸ್ಟ್ ಬ್ರೀದ್ ಮಾಡ್ತಾರ. ನಾಯಿ ಎಷ್ಟು ವರ್ಷ ಬದುಕುತ್ತೆ ನಾಯಿ? ತುಂಬಾ ಕಡಿಮೆ ವರ್ಷ ಅಲ್ವಾ. ಬಟ್ ಅದೇ ಜಾಸ್ತಿ ಬದುಕುವಂತ ಪ್ರಾಣಿಗಳು ನೋಡಿ, ಆಮೆ ನೋಡಿ ಅಲ್ವಾ, ಎಷ್ಟು ವರ್ಷ ಬದುಕುತ್ತೆ, ರೈಟ್. ಸೊ ಅಂದ್ರೆ ಅರ್ಥ ಡೀಪ್ ಬ್ರೀದಿಂಗ್ ಮಾಡ್ಬೇಕು, ಸ್ಲೋ ಬ್ರೀದಿಂಗ್, ಡೀಪ್ ಬ್ರೀದಿಂಗ್, ಸ್ಲೋ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ನಾವು ಡೀಪ್ ಬ್ರೀದಿಂಗ್ ಮಾಡಕ್ ಅಭ್ಯಾಸ ಶುರು ಮಾಡಿದೀವಿ ಅಂತ ಹೇಳಿದ್ರೆ ಆಟೋಮೆಟಿಕ್ ನ್ಯಾಚುರಲ್ ಆಗಿ ನಾವು ಡೀಪ್ ಬ್ರೀದ್ ಮಾಡ್ಬೇಕು. ನ್ಯಾಚುರಲ್ ಆಗಿ ಸ್ಲೋಲಿ ಬ್ರೀದಿಂಗ್ ಮಾಡ್ಬೇಕು, ಗಾಳಿ ಜಾಸ್ತಿ ತಗೋಬೇಕು. ನ್ಯಾಚುರಲ್ ಆಗಿ ಸ್ಲೋಲಿ ಗಾಳಿ ಉಸಿರಾಚೆ ಬಿಡಬೇಕು, ಗಾಳಿ ಪೂರ್ತಿ ಆಚೆ ಹಾಕ್ಬೇಕು. ಸೊ ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್. ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ, ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಟೆನ್ಷನ್ ತಗೊಳ್ಳಲ್ಲ ಮೈಂಡ್, ನೋ ಟೆನ್ಷನ್, ನೋ ಸ್ಟ್ರೆಸ್, ಕೋಪ ಆಗೋದಿಲ್ಲ, ಇಮೋಷನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬರೇ ನ್ಯಾಚುರಲ್ ಬ್ರೀದಿಂಗ್ ನ ಅಭ್ಯಾಸ ಮಾಡಿದ್ರೆ ಸಾಕು, ತುಂಬಾ ಚೇಂಜಸ್ ಲೈಫ್ ಅಲ್ಲಿ ನೋಡ್ತೀರಾ. ಅದಕ್ಕೇನೆ ಇವತ್ತು ನಾನು ನಿಮ್ಗೆ ಟಾಸ್ಕ್ ಆಗಿ ಕೊಟ್ಟಿದ್ದು, ಇವತ್ತು ದಿನದಲ್ಲಿ 4 ರಿಂದ 5 ಬಾರಿ ಇದನ್ನ ಅಭ್ಯಾಸ ಮಾಡ್ತೀರಾ. ಪ್ರತಿ ಬಾರಿ 10 ರೌಂಡ್ ಪ್ರಾಕ್ಟೀಸ್ ಮಾಡ್ತೀರಾ. ಕ್ಲಿಯರ್? ಸೊ ಇನ್ಮೇಲೆ ನಿಮ್ಮ ಗಮನ ಕಾನ್ಶಿಯಸ್ ಆಗಿ ಉಸಿರಾಟ ಹೇಗಿರ್ಬೇಕು, ನಿಧಾನಕ್ಕೆ ಮಾಡ್ತೀರಾ, ಡೀಪ್ ಆಗಿ ಉಸಿರು ತಗೊಳ್ತೀರಾ, ನಿಧಾನಕ್ಕೆ ಉಸಿರು ಬಿಡ್ತೀರಾ, ಸ್ಲೋಲಿ ಉಸಿರು ಆಚೆ ಹಾಕ್ತೀರಾ. ಇದ್ರ ಮೇಲೆ ಫೋಕಸ್ ಮಾಡ್ಬೇಕು. ಕ್ಲಿಯರ್? ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಲೈಫ್. ಸರಿನಾ? ನೆಕ್ಸ್ಟ್, ಇವತ್ತು ಡೇ 1 ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಅದು ಇದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ನಿಮಗೆ ಅರ್ಥ ಆಗ್ಬೇಕು ಅನ್ನಕ್ಕೆ. ಬಟ್ ನಾಳೆಯಿಂದ ಹೆಂಗಿರಲ್ಲ, ನಾಳೆ ಟಕ್ ಅಂತ ಜಾಯಿನ್ ಆಗ್ತೀವಿ, ಕ್ಲಾಸ್ ಶುರು ಆಗುತ್ತೆ, ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ? ಅಂಡ್ ಎಲ್ಲರೂ ಆನ್ ಟೈಮ್ ಜಾಯಿನ್ ಆಗ್ತೀರಾ. ಲೇಟ್ ಆಗಿ ಜಾಯಿನ್ ಆಗೋರೆಲ್ಲರೂ ಆನ್ ಟೈಮ್ ಜಾಯಿನ್ ಆಗ್ಬೇಕು. ಓಕೆ? ಎಸ್. ಇನ್ನ ಬೇರೆ ಬೇರೆ ಪ್ರಾಕ್ಟೀಸಸ್ ಮಾಡ್ಸೋಣ, ನಾಳೆ ಹೇಳ್ಕೊಡ್ತೀನಿ. ನಾಳೆ ನಾಡಿದೆಲ್ಲ ಇನ್ನ ಹೊಸದೆಲ್ಲ ಕಲಿತಾ ಹೋಗೋಣ. ವಿಲ್ ಲರ್ನ್ ಮೆನಿ ಥಿಂಗ್ಸ್. ಈಗ ಬರೋಣ ಮೆಡಿಟೇಷನ್ ಬಗ್ಗೆ. ಓಕೆ? ಮೆಡಿಟೇಷನ್ ಇವತ್ತು ಬ್ರೀದಿಂಗ್ದು, ಡೈಲಿ ಬ್ರೀದಿಂಗ್ ಮಾಡ್ತೀವಿ. ನಾಳೆ ಚಾಂಟಿಂಗು ಹೇಳ್ಕೊಡ್ತೀನಿ, ಜೊತೆಗೆ ಮೆಡಿಟೇಷನ್ ಮಾಡೋಣ. ಬ್ರೀದಿಂಗ್, ಚಾಂಟಿಂಗ್, ಮೆಡಿಟೇಷನ್, ಇದು ಮೂರನ್ನ ನೀವು ಕಲಿತೀರಾ ಈ 5 days ಕ್ಲಾಸ್ ಅಲ್ಲಿ. ಸರಿನಾ? ಸೊ ಈಗ ಬರೋಣ ಮೆಡಿಟೇಷನ್ ಬಗ್ಗೆ, ಧ್ಯಾನ. ಓಕೆ? ಸೊ ಸಾಕಷ್ಟು ಜನಕ್ಕೆ ಹೇಳ್ತಾರೆ, ಸರ್ ಧ್ಯಾನ ಮೈಂಡು ಸ್ಥಿಮಿತ ಇರೋದಿಲ್ಲ ಸರ್, ಮೆಡಿಟೇಷನ್ ಮಾಡ್ಬೇಕು ಕೂತ್ಕೊಳ್ತೀನಿ, ತುಂಬಾ ಆಲೋಚನೆ ಬರುತ್ತೆ, ತುಂಬಾ ಥಾಟ್ಸ್ ಬರುತ್ತೆ, ಮೈಂಡ್ ಎಲ್ಲೆಲ್ಲೋ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹೌದಾ? ಆಗುತ್ತಾ ಎಷ್ಟೋ ಜನಕ್ಕೆ? ಎಸ್. ಸೊ ಹೇಗ್ ಮಾಡ್ಬೇಕು ಆಕ್ಚುಲಿ? ನೀವು ಮೆಡಿಟೇಷನ್ ಹೆಂಗ್ ಮಾಡ್ಬೇಕು, ನ್ಯಾಚುರಲ್ ಆಗಿ ಸಹಜವಾಗಿ ಧ್ಯಾನ ಹೇಗ್ ಮಾಡ್ಬೇಕು, ಅದನ್ನ ಕಲಿಯೋಣ. ಸೊ ಫಸ್ಟ್ ಪೋಸ್ಚರ್. ಪೋಸ್ಚರ್ ಹೆಂಗಿರ್ಬೇಕು? ಸ್ಟ್ರೈಟ್ ಆಗಿ ಕೂತ್ಕೋಬೇಕು, ಸರಿನಾ? ಬೆನ್ನು ನೇರ ಇಟ್ಕೋಬೇಕು. ಧ್ಯಾನ ಮಾಡ್ತೀನಿ ಅಂದ್ರೆ ನೇರವಾಗಿ ಬೆನ್ನು ನೇರ ಇರಬೇಕು. ನೋಡಿ, ನಿಮಗೆ ಬೆನ್ನು ನೋವು ಬರ್ಬೋದು, ಮಂಡಿ ಜೋಮ್ ಹಿಡಿಬಹುದು, ಅಂದ್ರೆ ಅರ್ಥ ಎಲ್ಲ ಒಂದ್ ಕಡೆ ಬಾಡಿ ಮೇಲೆ ವರ್ಕ್ ಮಾಡ್ಬೇಕು ನೀವು ಅಂತ ಅರ್ಥ. ಓಕೆ? ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಅಂದ್ರೆ ಅಟ್ ಲೀಸ್ಟ್ ಬ್ಯಾಕ್ ಸಪೋರ್ಟ್ ತಗೊಳ್ಳಿ. ಐ ಆಮ್ ನಾಟ್ ಸೇಯಿಂಗ್ ನೀವು ಬ್ಯಾಕ್ ಸಪೋರ್ಟ್ ತಗೋಬಾರ್ದು ಅಂತ ಹೇಳ್ತಾ ಇಲ್ಲ. ಬೆನ್ನು ಗೋಡೆಗೆ ಹೊರ್ಕೊಳ್ಳಿ ಅಥವಾ ಚೇರ್ಗೆ ಹೊರ್ಕೊಳ್ಳಿ, ಬಟ್ ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಬೆನ್ನು ಹೊರಕೊಂಡ್ರು ಕೂಡ ಸಿಟ್ ಸ್ಟ್ರೈಟ್, ನೇರವಾಗಿ ಕೂತ್ಕೋಬೇಕು. ಸರಿನಾ? ಜೊತೆಗೆ ಹಸ್ತದಲ್ಲಿ ಮುದ್ರೆ, ಹೆಬ್ಬೆರಳು, ತೋರ್ಬೆರಳು ಎರಡನ್ನೂ ಸೇರಿಸ್ತೀರಾ, ಎಲ್ಲ ಫಿಂಗರ್ಸ್ ನ ಒಟ್ಟಿಗೆ ಜೋಡಿಸ್ತೀರಾ, ಲೈಕ್ ದಿಸ್. ಹೋಲ್ಡ್ ಇಟ್. ನಿಮ್ಮ ಮಂಡಿಯ ಮೇಲೆ ಹೀಗೆ ಇಟ್ಕೊಳ್ತೀರಾ. ಓಕೆ? ಅಂಡ್ ಮಂಡಿ ಮೇಲೆ ಹೆಂಗ್ ಇಟ್ಕೋಬೇಕು? ಕೈ ಹಿಂಗ್ ಫೋಲ್ಡ್ ಆಗಿರ್ಬಾರ್ದು, ಈ ತರ. ತುಂಬಾ ಜನ ಹಿಂಗೆ ಮಂಡಿ ಮೇಲೆ ಇಟ್ಕೊಳ್ತಿರಲ್ಲ, ಹಿಂಗೆ ಫೋಲ್ಡ್ ಆಗಿರುತ್ತೆ ಕೈ. ನೋ, ಕೈ ಸ್ಟ್ರೈಟ್ ಆಗಿರುತ್ತೆ. ನೋಡಿ, ನಂದಿನಿ ಸಂಜಯ್ ಅವರು ಮೇಡಮ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಸ್, ವೆರಿ ಗುಡ್ ಮೇಡಮ್. ಎಸ್. ಸೊ ಈ ಕೈ ಹೀಗೆ ಸ್ಟ್ರೈಟ್ ಆಗಿದ್ದಾಗ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ನಿಮ್ಮ ದೇಹ ಏನಾಯ್ತು? ತ್ರಿಕೋಣಾಕಾರ ಆಯ್ತು, ಟ್ರಯಾಂಗಲ್ ಶೇಪ್ ಬಂತು ಅಲ್ವಾ? ಸೊ ಇದೇನಾಗುತ್ತೆ, ನಿಮ್ಮ ಎನರ್ಜಿನ ರಿಸೀವ್ ಮಾಡ್ಲಿಕ್ಕೆ ಪಿರಮಿಡ್ ಶೇಪ್ ಈಸ್ ದ ಬೆಸ್ಟ್. ಎನರ್ಜಿ ರಿಸೀವ್ ಮಾಡ್ಲಿಕ್ಕೆ ಪಿರಮಿಡ್ ಶೇಪ್.
ಸೊ ಹಸ್ತ ಹಿಂಗ್ ಸ್ಟ್ರೇಟ್ ಆಗಿದ್ದಾಗ ನೀವು ಪಿರಮಿಡ್ ಶೇಪ್ ಅಲ್ಲಿ ಕುತ್ಕೊಳ್ತೀರಾ ಅಂತ ಅರ್ಥ ಅಲ್ವಾ? ಸೊ ಆಗ ಎನರ್ಜಿನ ನೀವು ಚೆನ್ನಾಗಿ ರಿಸೀವ್ ಮಾಡ್ತೀರಾ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಧ್ಯಾನ ಮಾಡ್ತೀನಿ, ಮುದ್ರೆ ಇಟ್ಕೊಳ್ತೀನಿ ಅಂದ್ರೆ ಕೈ ಯಾವಾಗ್ಲೂ ಸ್ಟ್ರೇಟ್, ಇದು ಬೆಂಡ್ ಆಗ್ಬಾರ್ದು, ಬೆಂಡ್ ಆಗ್ಬಾರ್ದು, ಸ್ಟ್ರೇಟ್ ಆಗಿರ್ಬೇಕು. ಓಕೆ, ನಾನ್ ನೆಕ್ಸ್ಟ್ ಕತ್ತು, ನಿಮ್ಮ ನೆಕ್ ಸ್ವಲ್ಪ ಮೇಲೆ ಎತ್ತಿ 30 ಡಿಗ್ರಿ, ಸೊ ದಟ್ ಯು ಆರ್ ಕನೆಕ್ಟಿಂಗ್ ವಿತ್ ಯೂನಿವರ್ಸ್ ಎನರ್ಜಿ. ತಲೆನ ಸ್ವಲ್ಪ 30 ಡಿಗ್ರಿ, ಒಂದು 20-25-30 ಡಿಗ್ರಿ ಸ್ವಲ್ಪ ಮೇಲೆ ಎತ್ತೀರ. ನಾಟ್ ಲೈಕ್ ಹಿಂಗ್ ಪೂರ್ತಿ ಮೇಲೆ ಎತ್ತಿ ಅಂತೆಲ್ಲ ಕತ್ ನೋವು ಬರುತ್ತೆ, ಹಿಂಗ್ ಮಾಡ್ಬೇಡಿ. ಓಕೆ, ಕೆಲವರೆಲ್ಲ ಹಿಂಗೆ ಹೀಗೆ ಹೀಗೆ ತಲೆ ಬಗ್ಗೋಗಿರುತ್ತೆ, ಧ್ಯಾನ ಮಾಡ್ತಾ ತಲೆ ಹೀಗೆ ಹೀಗೆ ಹೀಗೆ. ನೋ, ಇದು ಸ್ಟ್ರೈಟ್, ದಿಸ್ ಇಸ್ ಸ್ಟ್ರೈಟ್, ಸ್ವಲ್ಪ ಮೇಲೆ ಎತ್ತಿ 30 ಡಿಗ್ರಿ. ಕ್ಲಿಯರ್? ನೆಕ್ಸ್ಟ್ ಕಣ್ ಮುಚ್ಕೊಳ್ತೀರಾ. ಅದಾದ ನಂತರ ಧ್ಯಾನ ಅಂದ್ರೆ ಒಂದರ ಬಗ್ಗೆ ಧ್ಯಾನ ಮಾಡುವಂಥದ್ದು. ಓಕೆ, ಮೆಡಿಟೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ತಲೆನಲ್ಲಿ ನೂರಾರು ಆಲೋಚನೆಗಳು ಬರ್ತಾ ಇರುತ್ತೆ. ಆ ನೂರಾರು ಆಲೋಚನೆಗಳಿಂದ ನಾವು ಸ್ಲೋ ಡೌನ್ ಆಗಿ ಒಂದ್ರ ಮೇಲೆ ಧ್ಯಾನಿಸೋದು, ಒಂದ್ರ ಮೇಲೆ ಏಕಾಗ್ರತೆ ಮಾಡೋದು, ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಒಂದ್ರ ಮೇಲೆ ಫೋಕಸ್ ಮಾಡೋದು, ಮಾಡ್ತಾ 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 ಫ್ರಮ್ 1 to none, 0, ಶೂನ್ಯಾವಸ್ಥೆಗೆ ಹೋಗ್ಬೇಕು. ಸೊ ದಟ್ ಈಸ್ ವಾಟ್ ಈಸ್ ಮೆಡಿಟೇಷನ್. ಫ್ರಮ್ ಮೆನಿ ಥಾಟ್ಸ್ ಟು ಒನ್ ಥಾಟ್, ಫ್ರಮ್ ಒನ್ ಥಾಟ್ ಟು ನನ್ ಥಾಟ್, 0 ಲೆವೆಲ್ಗೆ ಹೋಗ್ಬೇಕು. ಶೂನ್ಯಾವಸ್ಥೆಗೆ ಹೋಗ್ಲಿಕ್ಕೆ ಸಾಧನೆ ಬೇಕು, ಟೈಮ್ ತಗೊಳುತ್ತೆ, ಪ್ರಾಕ್ಟೀಸ್ ಬೇಕು, ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಆ ಸಾಧನೆ ಬೇಕಾಗತ್ತೆ. ಬಟ್ ಎನಿವೇ, ನೀವು 0ಗೆ ಹೋಗ್ತಿರೋ ಇಲ್ಲೋ ಅಟ್ಲೀಸ್ಟ್ 1 ಥಾಟ್ಗೆ ಫೋಕಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿ, ಸರಿನಾ? ಸೊ ಹೇಗ್ ಮಾಡ್ಬೇಕು ನೋಡಿ, ಮೈಂಡ್ ಇಸ್ ಲೈಕ್ ದಟ್, ನಮ್ಮ ಮನಸ್ಸೇ ಹಾಗೆ ಮರ್ಕಟ ಇದ್ದಂಗೆ, ಈ ಆಲೋಚನೆಗಳು ಅದು ಇದು ಬರ್ತಾ ಇರುತ್ತೆ, ಓಡ್ತಾ ಇರುತ್ತೆ. ಡೋಂಟ್ ಟ್ರೈ ಟು ಹೋಲ್ಡ್ ಆಲೋಚನೆಗಳನ್ನ, ಹೋಲ್ಡ್ ಮಾಡಕ್ಕೆ, ಬಿಗಿ ಮಾಡಕ್ಕೆ ಟ್ರೈ ಮಾಡಬೇಡಿ. ಬರ್ಲಿ ಆಲೋಚನೆ, ಬರ್ಲಿ, ಏನ್ ಬರುತ್ತೋ ಬರ್ಲಿ, ಹೋಗ್ಲಿ ಬರ್ಲಿ ಹೋಗ್ಲಿ, ಸರಿನಾ? ಬಟ್ ನೀವೇನ್ ಮಾಡ್ತೀರಾ, ಆಲೋಚನೆಗಳೆಲ್ಲೇ ಏನೇ ಬಂದ್ರು ಕೂಡ ನೀವು ಏನ್ ಮಾಡ್ತೀರಾ, ಒಂದ್ರ ಮೇಲೆ ಧ್ಯಾನವನ್ನ ತರ್ತೀರ. ಆಲೋಚನೆ ಬರುತ್ತೆ, ಮತ್ತೆ ಒಂದ್ರ ಮೇಲೆ ಫೋಕಸ್ ತರ್ತೀರ. ಯಾವ್ದು ಒಂದು ಯಾವ್ದ್ರ ಮೇಲೆ ಫೋಕಸ್ ತರ್ತೀರಪ್ಪ ಅಂದ್ರೆ, ಐದರ್ ನೀವು ನಿಮ್ಮ ಉಸಿರಾಟದ ಮೇಲೆ ಫೋಕಸ್ ತರ್ಬೋದು. ಅಂದ್ರೆ ಗಮನ ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀರಾ, ಉಸಿರಾಟದ ಮೇಲೆ ಅಬ್ಸರ್ವ್ ಮಾಡ್ತೀರಾ, ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಆಚೆ, ಅದ್ರ ಮೇಲೆ ಫೋಕಸ್ ಮಾಡಕ್ ಶುರು ಮಾಡ್ತೀರಾ. ಇಲ್ವಾ, ಕಣ್ ಮುಂದೆ ಓಂಕಾರವನ್ನ ಇಮ್ಯಾಜಿನ್ ಮಾಡ್ತಾ ಓಂಕಾರದ ಮೇಲೆ ಫೋಕಸ್ ಮಾಡ್ತೀರಾ, ಓಂ ಮೇಲೆ ಫೋಕಸ್ ಮಾಡ್ತೀರಾ, ಅಥವಾ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ. ಹಾಗೆ ಐದರ್ ಉಸಿರಾಟ, ಥರ್ಡ್ ಐಲಿ ನೀವು ಓಂ ಚಿತ್ರವನ್ನ ಇಮ್ಯಾಜಿನ್ ಮಾಡ್ತಾ ಅಲ್ಲಿ ಫೋಕಸ್ ಮಾಡಿ, ಇಲ್ಲ ಮ್ಯೂಸಿಕ್ ಮೇಲೆ ಫೋಕಸ್ ಮಾಡಿ, ಎನಿಥಿಂಗ್ ಇಸ್ ಫೈನ್. ಸೊ ಥಾಟ್ಸ್ ಆ ಕಡೆ ಹೋಗುತ್ತೆ, ಮತ್ತೆ ಎಳ್ಕೊಂಬನ್ನಿ, ಕೇಂದ್ರೀಕೃತ ಮಾಡಿ ಉಸಿರಾಟದ ಮೇಲೆ, ಇಲ್ಲ ಮ್ಯೂಸಿಕ್ ಮೇಲೆ, ಇಲ್ಲ ಓಂ ಮೇಲೆ ಕೇಂದ್ರೀಕೃತ ಮಾಡಿ. ಮತ್ತೆ ಥಾಟ್ಸ್ ಎಲ್ಲೆಲ್ಲ ಹೋಗುತ್ತೆ, ಎಳ್ಕೊಂಬನ್ನಿ, ಮತ್ತೆ ಧ್ಯಾನ ನಿಮ್ಮ ಒಂದ್ರ ಮೇಲೆ ತಗೊಂಡ್ ಬನ್ನಿ. ಕ್ಲಿಯರ್? ಇದು ಅರ್ಥ ಆಗ್ತಾ ಇದೆಯಾ? ಸೊ ಇದು ಪ್ರಾಕ್ಟೀಸ್ ಮಾಡ್ತಾ 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 ಯಾವ ತರ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ನ್ಯಾಚುರಲ್ ಆಗಿ ಮುಂದೊಂದ್ ದಿನ ನಿಮ್ಗೆ ಏನಾಗುತ್ತೆ, ಆಲೋಚನೆಗಳು ಏನು ಬರೋದಿಲ್ಲ, ಸ್ಲೋಲಿ ಏನಾಗ್ತೀರಾ, ಗಮನ ಪೂರ್ತಿ ಒಂದ್ರ ಮೇಲೆ ಬರುತ್ತೆ. ಸೊ ಈಸಿಲಿ ನೀವು ನಿಮಿಷಗಳಲ್ಲ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಧ್ಯಾನ ಮಾಡೋ ಕೆಪಾಸಿಟಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ಕೂತ್ಕೊಂಡು ಒಂದ್ರ ಮೇಲೆ ಧ್ಯಾನ ಮಾಡೋಂತ ಕೆಪಾಸಿಟಿ ಬೆಳೆಯುತ್ತೆ. ಸೊ ಆಕ್ಚುಲಿ ಒಬ್ಬ ವ್ಯಕ್ತಿ ನ್ಯಾಚುರಲ್ ಆಗಿ ಧ್ಯಾನ ಅಂದಾಗ ಎಷ್ಟು ನಿಮಿಷ ಮಾಡ್ಬೇಕು ಸರ್? ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ವ್ಯಕ್ತಿ ಅವನ ಏಜ್ ಎಷ್ಟಿದೆ ಅಷ್ಟು ನಿಮಿಷ ಧ್ಯಾನ ಮಾಡ್ಬೇಕು. ಇಫ್ ಯುವರ್ ಏಜ್ ಆಫ್ 50 years ನಾವು 50 ನಿಮಿಷ ನೀವು ಧ್ಯಾನ ಮಾಡ್ಬೇಕು. ಇಫ್ ಯುವರ್ ಏಜ್ ಆಫ್ 35, 35 ನಿಮಿಷ ಧ್ಯಾನ ಮಾಡ್ಬೇಕು. ಇಫ್ ಯುವರ್ ಏಜ್ ಆಫ್ 20, 25 ಅಷ್ಟು ನಿಮಿಷ ಧ್ಯಾನ ಮಾಡ್ಬೇಕು. ಇಲ್ಲ ಅಂದ್ರು ಮಿನಿಮಮ್ ಅಂದ್ರು 15ರಿಂದ 20 ನಿಮಿಷ ಧ್ಯಾನ ಮಾಡಿದ್ರೆ ಸೂಪರ್ ಅಂತ ಅರ್ಥ. 15 to 20 minutes. ಬಟ್ ನಾವು
ರೈಟ್ ನಾವು ಈ ಕ್ಲಾಸ್ ಅಲ್ಲಿ ವಿಲ್ ಸಿ ಟ್ರೈ ಮಾಡೋಣ ಮ್ಯಾಕ್ಸಿಮಮ್ 5 to 10 minutes ಧ್ಯಾನ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಸರಿನಾ? ಯಾಕೆ ನಾವು ಗುರುಗಳ ಜೊತೆ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ, ಹೈ ಎನರ್ಜಿ ಇರುತ್ತೆ. ಸೊ ವಿಲ್ ಹ್ಯಾವ್ ದಟ್ ಹೈ ಎನರ್ಜಿ. ನೀವೇನ್ 20 ನಿಮಿಷ ಧ್ಯಾನ ಮಾಡ್ತೀರಾ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋದ್ರಿಂದ 5 minutes 7-8 minutes ಅಲ್ಲೇ ನಿಮ್ಗೆ ಅದೊಂದು ಎನರ್ಜಿ ಸಿಗಕ್ ಶುರು ಆಗುತ್ತೆ. Done? ಇದೆಲ್ಲ ಅರ್ಥ ಆಯ್ತಾ ಎಲ್ಲರಿಗೂ? ನಾನು ಹೇಳಿದ್ದು ಎಕ್ಸ್ಪ್ಲೈನ್ ಮಾಡಿದ್ದು ಇಷ್ಟು. ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್, ಫಾಲೋ ಮಾಡಕ್ ಆಗ್ತಾ ಇದೆಯಾ, ಅರ್ಥ ಆಗ್ತಾ ಇದೆಯಾ? Yes, ಗುರುಗಳೇ. Yes, sir. Yes, sir. ಇನ್ನೊಂದು ಪಾಯಿಂಟ್ ಹೇಳಿಲ್ಲ. ಧ್ಯಾನಕ್ಕೆ ಕೂತಾಗ ನೋ ಮೂಮೆಂಟ್ಸ್. ಆದಷ್ಟುನು ಯು ವಿಲ್ ಸಿಟ್ ಲೈಕ್ ಅ ರಾಕ್, ಕಲ್ಲು ತರ, ಲೈಕ್ ಅ ಗೊಂಬೆ, ಶಿಲೆ ತರ, ಸುಮ್ಮನೆ ಜಸ್ಟ್ ನೋ ಮೂಮೆಂಟ್ಸ್. ತುಂಬಾ ಜನ ಅಭ್ಯಾಸ ಮಾಡ್ಬೇಕು ಸ್ವಲ್ಪ. ಸೊ ಹಿಂಗ್ ಮೂವ್ ಮಾಡೋದು, ಹಿಂಗ್ ಮೂವ್ ಮಾಡೋದು, ಹಿಂಗ್ ಮಾಡೋದು, ಹಿಂಗ್ ಮಾಡೋದು. ಆದಷ್ಟುನು ನೋ ಮೂಮೆಂಟ್ಸ್. ಯು ಹ್ಯಾವ್ ಟು ಸಿಟ್ ವಿತೌಟ್ ಮೂಮೆಂಟ್ಸ್. ಮೊದಲು ದೇಹ ಸ್ಥಿರತೆಗೆ ಬರಬೇಕು. ದೇಹ ಸ್ಥಿರತೆಗೆ ಬಂದ್ರೆ ಮನಸ್ಸು ಸ್ಥಿರತೆಗೆ ಬರುತ್ತೆ. ಸೊ ಟ್ರೈ ಮಾಡಬೇಕು, ನೋ ಬಾಡಿ ಮೂಮೆಂಟ್ಸ್, ಸರಿನಾ? ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಡನ್. ಸೊ ಲೆಟ್ಸ್ ಡೂ ಬ್ಯೂಟಿಫುಲ್ ಆಗಿ ಮೆಡಿಟೇಟ್ ಮಾಡೋಣ ಇವಾಗ. ಪ್ರತಿಯೊಬ್ರು ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಬೆನ್ನ ನೇರ ಇಟ್ಕೊಳ್ಳಿ, 2 ಹಸ್ತ ಮಂಡಿಯ ಮೇಲೆ, ಕತ್ತ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಸ್ವಲ್ಪ ಮೇಲ್ ಮಾಡ್ತಾ. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ, ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ ಅಥವಾ ಥರ್ಡ್ ಐ ಓಂಕಾರದ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ ಕೇಂದ್ರೀಕೃತ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ಎರಡು ಕೈನ ಮೇಲೆತ್ತಿ, ರೈಸ್ ಯುವರ್ ಹ್ಯಾಂಡ್ಸ್, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. Thank you for all the blessings. High energy na receive ಮಾಡ್ಕೊಳ್ಳಿ. Inhale ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಫೀಲ್ ಮಾಡಿ ಎರಡು ಹಸ್ತದಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಸೆಷನ್ಗೆ, ಕಮಿಟಿಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently and slowly open your eyes. Drink water, ನೀರ್ ಕುಡಿರಿ. Right, so unmute ಮಾಡಿ ಹೇಳಿ, how are you feeling right now? How was your experience? Excellent. ತುಂಬಾ ಚೆನ್ನಾಗಿದೆ ಸರ್. ಎಲ್ಲೋ ಹೋಗ್ಬಿಟ್ಟಿದೀವಿ ಯೂನಿವರ್ಸ್ ಅಲ್ಲೇ ಕೂತಿದೀವಿ ಅನ್ನೋ ತರ ನಮ್ಗೆ feel ಆಗ್ತಿತ್ತು. ಚೆನ್ನಾಗಿದೆ. ಒಳ್ಳೆ experience ಇದೆ. ತುಂಬಾ ಒಳ್ಳೆ experience ಇದೆ. Peaceful mind. ಕೆಲವರು ಮೆಡಿಟೇಟ್ ಮಾಡ್ತಾ ಇರ್ಲಿಲ್ಲ, ಮೊಬೈಲ್ ಇಟ್ಕೊಂಡು ಅದು ಇದು ಮಾಡ್ತಾ ಇದ್ರೆ. ಯಾರಂತ ಗೊತ್ತು ನಿಮ್ಗೆ? ಎನಿವೇ, ಸಿ ಮೆಡಿಟೇಷನ್ ಒಳ್ಳೆ ಅನುಭವ ಯಾವಾಗ ಸಿಗುತ್ತೆ? ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ನೀವು ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಸರಿನಾ? ಸೊ ಯು ವಿಲ್ ಸಿ ಲಾಟ್ ಆಫ್ ಡಿಫರೆನ್ಸ್. ಸೊ ಪ್ರಾಕ್ಟೀಸ್ ಮಾಡಿ. ಇವತ್ತು ಡೇ 1, ಇವತ್ತು. ಸೊ ಇನ್ನ 4 ದಿನ ಇದೆ, ಇನ್ನ ಡೀಪ್ ಆಗಿ ಕಲಿಯೋಣ, ಇನ್ನ ಬೇರೆ ಬೇರೆ ವಿಚಾರಗಳೆಲ್ಲ ತಿಳ್ಕೊಳ್ಳೋಣ, ಕಲಿಯೋಣ. ಅಂಡ್ ಇವತ್ತೇನ್ ಟಾಸ್ಕ್ ಕೊಟ್ಟಿದ್ದೀನಿ, ಹೋಲ್ ಡೇ ನಲ್ಲಿ ನ್ಯಾಚುರಲ್ ಬ್ರೀದಿಂಗ್ 10 ರೌಂಡ್ 5 ಟೈಮ್ಸ್ ಆದ್ರೂ ಮಾಡಬೇಕು. 4 to 5 ಟೈಮ್ಸ್ ಮಾಡಿ ನಾಳೆ ಬಂದಾಗ ಕಂಪ್ಲೀಟೆಡ್ ಅಂತ ಹೇಳ್ಬೇಕು ನಮ್ಗೆ. ಓಕೆ, ಆನ್ ಟೈಮ್ ಜಾಯ್ನ್ ಆಗಿ ಅಂಡ್ ಬೇರೆಯವ್ರಿಗೂ ಶೇರ್ ಮಾಡಿ, ಇನ್ವೈಟ್ ಮಾಡಿ. ಇಫ್ ಯು ಫೀಲ್ ಬೆಳಗ್ಗೆ ಎದ್ದೇಳೋದವ್ರಿಗೆ ಒಳ್ಳೇದಾಗತ್ತೆ, ಇದೆಲ್ಲ ಅಭ್ಯಾಸ ಮಾಡೋದು ಒಳ್ಳೇದಾಗತ್ತೆ ಅನ್ಸಿದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಸೊ ದಟ್ ಅವರು ಕಲಿಯಲಿ ಹೆಲ್ಪ್ ಆಗಲಿ, ಸರಿನಾ? ಸೊ ನಾಳೆ ಸಿಗೋಣ. ಆನ್ ಟೈಮ್ ಜಾಯ್ನ್ ಆಗಿ, ಅಥವಾ ಇನ್ನ ಬೇಗ ಜಾಯ್ನ್ ಆಗ್ತೀರಾ ಅಂದ್ರೂ ನನಗೇನಿಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಬೇಗ ಸ್ವಲ್ಪ ಒಂದು ಜಾಸ್ತಿ ಧ್ಯಾನ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲೇ ಮೆಡಿಟೇಷನ್ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡೋಣ. ರೈಟ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಹ್ಯಾಪಿ ಡೇ, ವಂಡರ್ಫುಲ್ ಡೇ ಎಲ್ಲರಿಗೂ. Thank you, sir. Great day. Thank you, Thank you sir. so much. Thank you so Great much. day, Guruji. Happy day, sir. Have a wonderful day, amazing day, all the best. Thank you. Thank you. Happy day. Excellent day. Thank you, sir. Thank you so much. Have a great day. ನೀವಿರೋಂಥ ಗ್ರೂಪ್ ಓಪನ್ ಇದ್ರೆ ಆ ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ. ಹೌ ವಾಸ್ ಯುವರ್ ಡೇ 1 ಎಕ್ಸ್ಪೀರಿಯನ್ಸ್, ಸರಿನಾ?
ಅಂಡ್ ಐಲ್ ಬಿ ಪೋಸ್ಟಿಂಗ್ ಇನ್ ಇನ್ಸ್ಟಾಗ್ರಾಮ್ ಅಲ್ಲೂ ಪೋಸ್ಟ್ ಮಾಡ್ತೀನಿ, ಅಲ್ಲೂ ಕೂಡ ಕಮೆಂಟ್ ಮಾಡಿ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಇಫ್ ಯು ಡೋಂಟ್ ನೋ, ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ. GOPIWWIN win, ಗೋಪಿ ವಿನ್, ಡಬಲ್ W ಬರುತ್ತೆ. ಓಕೆ, ಯು ಕ್ಯಾನ್ ಫಾಲೋ ಮೀ, ಸರ್ಚ್ ಮಾಡಿ ಸಿಗುತ್ತೆ. ಥ್ಯಾಂಕ್ ಯು, ಹ್ಯಾಪಿ ಡೇ, ಸಿ ಯು ಟುಮಾರೋ ಆನ್ ಟೈಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ. Thank you, sir. ಥ್ಯಾಂಕ್ ಯು ಸರ್. Thank you, sir. Have a great day, sir. Thank you so much. Thank you, Guru. Thank you so much. Thank you so much. ಮೌತ್ ಇಂದ ಬಿಡ್ಬೇಕಾ? ಹೇಳಿ ಸತೀಶ್ ಅವರೇ, ಯಾರೋ ಡೌಟ್ ಕೇಳಿ. ಒಂದು ಡೌಟ್ ಇದೆ ಸರ್. ನೀವು ಫಸ್ಟ್ ಹೇಳಿದ್ರಿ ನಾವು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ತಾ ಹೊಟ್ಟೆ ಫುಲ್ ಆಗ್ಬೇಕಂತ ಹೇಳ್ತೀರಿ. ಆದ್ರೆ ನನಗೆ ಗೊತ್ತಿರಂಗೆ ಲಂಗ್ಸ್ ಕೆಪಾಸಿಟಿ ಫುಲ್ ಆಗುತ್ತೆ ಸರ್, ಹೊಟ್ಟೆ ಒಳಗೆ ಹೋಗ್ಬೇಕಂತ ನಾನು ಪಟ್ಟಿದ್ದೆ. ಇದು ಸ್ವಲ್ಪ ಡೌಟ್ ಇದೆ ಸರ್. ಆಕ್ಚುಲಿ ನೀವು ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಳ್ತೀರಾ ಅಂದ್ರೆ ಶ್ವಾಸಕೋಶ ಆಟೋಮೆಟಿಕ್ ಆಗಿ ಫಿಲ್ ಆಗೇ ಆಗತ್ತೆ. ಓಕೆ, ಓಕೆ ಓಕೆ ಸರ್, ಥ್ಯಾಂಕ್ ಯು. ನೀವು ಇಲ್ಲಿ ಗಾಳಿ ತುಂಬಿಕೊಳ್ಳೋಕು, ಹೊಟ್ಟೆ ಪೂರ್ತಿ ಗಾಳಿ ತುಂಬಿಕೊಳ್ಳೋಕು ಯಾವ್ದ್ರಲ್ಲಿ ಜಾಸ್ತಿ ಗಾಳಿ ತುಂಬಿಕೊಳ್ತೀರಾ ಅಂತ ನೀವೇ ಅಬ್ಸರ್ವ್ ಮಾಡಿ ನೋಡಿ. ಯು ಕ್ಯಾನ್ ಸಿ ದ ಡಿಫರೆನ್ಸ್. ಎಷ್ಟು ತುಂಬುತ್ತೆ ನೋಡಿ, ಅಥವಾ ಹೊಟ್ಟೆ ಪೂರ್ತಿ ಗಾಳಿ ತುಂಬಿದಾಗ ಎಷ್ಟು ತುಂಬುತ್ತೆ ನೋಡಿ. ಯು ಕ್ಯಾನ್ ಸಿ ದ ಡಿಫರೆನ್ಸ್. Done. So thank you. See you tomorrow for amazing, wonderful learning. Matte on time join agi. Thank you.